ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ರಾಹುಲ್ ದ್ರಾವಿಡ್ ಅವರಿಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಪ್ರಶ್ನೆ ಮಾಡಿದಾಗ, ನೀವು ಪಿಚರ್ಸಲ್ಲಿ ಯಾಕೆ ಜಾಸ್ತಿ ರ್ಯಾಂಕ್ ಟರ್ನರ್ಸು, ಸ್ಪಿನ್ ಫ್ರೆಂಡ್ಲಿ ಪಿಚರ್ಸ್ನ ಮಾಡಿಸ್ಕೋತೀರಾ ಅಂತ ಪ್ರಶ್ನೆ ಮಾಡಿದಾಗ, ರಾಹುಲ್ ದ್ರಾವಿಡ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಕ್ಯೂರೇಟರ್ಸ್ನ ಕೇಳೋದಿಲ್ಲ, ಇಂಥ ಪಿಚ್ಚೇ ಬೇಕು ಅಂತ ನಾವೇನು ಅವ್ರನ್ನ ರಿಕ್ವೆಸ್ಟ್ ಮಾಡೋದಿಲ್ಲ, ಅಥವಾ ನಾವು ಅವ್ರಿಗೆ ಆರ್ಡರ್ ಕೂಡ ಮಾಡಿರೋದಿಲ್ಲ. ಇಂಡಿಯಾದಲ್ಲಿ ಮಣ್ಣಿನ ಮಹಿಮೆನೇ ಹಂಗಿದೆ, ಅದು ಸ್ಪಿನ್ ಫ್ರೆಂಡ್ಲಿನೇ ಪಿಚರ್ಸ್ ಇಲ್ಲಿ ಜಾಸ್ತಿ ಇರೋದು, ಇಲ್ಲಿ ಬೌನ್ಸ್ ಆಗಲ್ಲ, ಇದೆಲ್ಲ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಓವರ್ಸೀಸಲ್ಲಿ ಬೇರೆ ಥರ ಮಣ್ಣು, ಇಂಡಿಯಾದಲ್ಲಿ ಬೇರೆ ಥರ ಮಣ್ಣಿದೆ. ಸೊ ನಾವು ಆ ಥರ ಕೇಳಲ್ಲ. ಅದು ಕ್ಯೂರೇಟರ್ಸ್ ಏನು ಮಾಡ್ತಾರೆ, ಪಿಚ್ ಕ್ಯೂರೇಟರ್ಸು, ಅದನ್ನು ನಾವು ಆಕ್ಸೆಪ್ಟ್ ಮಾಡ್ತೀವಿ. ಜೊತೆಗೆ ಇಂಡಿಯಾದಲ್ಲಿ 4th ಡೇ 5th ಡೇ ಅಷ್ಟೊಳಗೆ ಟರ್ನಿಂಗ್ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಕೆಲವು ಪಿಚಸ್ಸು ಡೇ 1ಇಂದನೇ ಟರ್ನ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಅವ್ರಿಗೆ ಮುಂದಿನ ಪ್ರಶ್ನೆಯಲ್ಲಿ ವಿರಾಟ್ ಕೊಹ್ಲಿ ಅವರ ಅವೈಲಬಿಲಿಟಿ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ವಿರಾಟ್ ಕೊಹ್ಲಿ ಅವರ ಅವೈಲಬಿಲಿಟಿ ಬಗ್ಗೆ ನನಗಿಂತ ಹೆಚ್ಚಾಗಿ ಸೆಲೆಕ್ಟರ್ಸ್ ಹತ್ರ ನೀವು ಕೇಳಿದ್ರೆ ಒಳ್ಳೆಯದು. ಅವ್ರ ಹತ್ರ ಸರಿಯಾದ ಉತ್ತರ ಇರ್ತದೆ. ನಮ್ಮ ಹತ್ರ ಇನ್ನೂ ಸರಿಯಾದ ಉತ್ತರ ನಮ್ಮ ಹತ್ರ ಇಲ್ಲ. ನಾವು ಈಗಲೇ ಏನು ಮಾತಾಡೋಕ್ಕಾಗಲ್ಲ, ಇನ್ನೂ 3rd ಟೆಸ್ಟ್ಗೆ ತುಂಬ ಟೈಮ್ ಇದೆ. ಸೊ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಆಮೇಲೆ ಸೆಲೆಕ್ಟರ್ಸ್ ಕೂಡ, BCCI ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರಂತೆ. ನಿಮ್ಮ ಡಿಸಿಷನ್ ನೀವು ಯೋಚನೆ ಮಾಡಿ ಹೇಳಿ, 3rd ಟೆಸ್ಟಿಗೆ ಬರೋಕ್ಕಾಗುತ್ತಾ ಇಲ್ವಾ ಅಂತ. ಯಾಕಂದರೆ ಅವ್ರ ಪರ್ಸನಲ್ ರೀಸನ್ಸ್ ಇದೆ. ಅವ್ರಿಗೆ 2ನೇ ಮಗು ಆಗ್ತಾ ಇದೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾಗೆ. ಸೊ ಅದರಿಂದ ಅವ್ರ ಮೇಲೆ ಒತ್ತಡನೂ ಇರೋಕ್ಕಾಗಲ್ಲ, ನೀವು ಬಂದು ಆಡಲೇಬೇಕು ಅಂತ. ಸೊ ಅದು ಒಂದು ಪರ್ಸನಲ್ ರೀಸನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ವಿಷಯದಲ್ಲಿ. ಸೊ ಅದಕ್ಕೋಸ್ಕರ BCCI ಅವರು ವಿರಾಟ್ ಕೊಹ್ಲಿ ಡಿಸಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇವತ್ತು ಸ್ಕ್ವಾಡ್ ಬರ್ಬೋದು. ಅಷ್ಟರೊಳಗೆ ವಿರಾಟ್ ಕೊಹ್ಲಿ ಡಿಸಿಷನ್ ತೊಗೊಂಡು, ಅದು ಏನು ಅವ್ರದ್ದು ಹೇಳಿಕೆ ತಗೊಂಡೇನೆ ಇವರು ಇವತ್ತು ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ. ಅವ್ರ ಹೆಸರಿದ್ರೆ ಅವರು ಒಪ್ಕೊಂಡಿದ್ದಾರೆ ಅಂತ, ಅವ್ರ ಹೆಸರಿಲ್ಲ ಅಂದರೆ ವಿರಾಟ್ ಕೊಹ್ಲಿ 3rd ಟೆಸ್ಟ್ ಕೂಡ ಆಡ್ತಾ ಇಲ್ಲ ಅಂತ ಡಿಸೈಡ್ ಆಗುತ್ತೆ ಇಲ್ಲಿ. ಮುಂದಿನ ಅಪ್ಡೇಟ್ನಲ್ಲಿ ಮುಂದಿನ ಶೆಡ್ಯೂಲ್ ಏನಿದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3rd ಟೆಸ್ಟ್ದು. ಸೊ 3rd ಟೆಸ್ಟ್ ಬಂದು ಫೆಬ್ರವರಿ 15ರಿಂದ 19 ತನಕ ನಡೀತಾ ಇದೆ. ಅದು ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಸೊ 4th ಟೆಸ್ಟ್ ಬಂದು ಫೆಬ್ರವರಿ 23ರಿಂದ 27 ತನಕ ನಡೀತಾ ಇದೆ. ಅದು ರಾಂಚಿನಲ್ಲಿ ನಡೆಯುತ್ತೆ. ಸೊ ಮತ್ತೆ 5th ಟೆಸ್ಟ್ ಬಂದು ಮಾರ್ಚ್ 7ರಿಂದ 11ರವರೆಗೆ 5ನೇ ಟೆಸ್ಟ್ ಧರ್ಮಶಾಲಾದಲ್ಲಿ ನಡೀತಾ ಇದೆ. ಸೊ ಇದು ಮಿಕ್ಕ ಶೆಡ್ಯೂಲು ಈ ರೀತಿ ಇದೆ. ಮುಂದಿನ ಅಪ್ಡೇಟ್ನಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಜಸ್ಪ್ರೀತ್ ಬುಮ್ರಾಗೆ ಇಂಜುರಿ ಆಗಿಲ್ಲ, ಬಟ್ ರೆಸ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ರಾಜ್ಕೋಟ್ ಟೆಸ್ಟ್ನಲ್ಲಿ, 3ನೇ ಟೆಸ್ಟ್ನಲ್ಲಿ. ಯಾಕೆಂದರೆ ಅವ್ರಿಗೆ 4th ಮತ್ತು 5th ಟೆಸ್ಟ್ಗೆ ಅವ್ರನ್ನ ಫ್ರೆಶ್ ಆಗಿ ಮತ್ತೆ ಆಡಿಸಬೇಕು ಅಂತ. ಜೊತೆಗೆ ಇದೊಂದು ಏನದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂತಲೂ ಹೇಳ್ಬೋದು. ಒಂದು ರೆಸ್ಟ್ ಇಲ್ಲ ಅಂತಂದರೆ ಅವ್ರಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಫ್ರೆಶ್ ಆಗಿ ಆಡೋಕ್ಕಾಗೋದಿಲ್ಲ, ಮತ್ತೆ ಸ್ಟ್ರೈನ್ ಆಗ್ಬೋದು, ಅದು ಇರ್ಬೋದು. ಜೊತೆಗೆ ಈಗ ಸೆಕೆಂಡ್ ಟೆಸ್ಟಲ್ಲೂ ಕೂಡ ಬುಮ್ರಾ 33 ಓವರ್ಗಳು ಮಾಡಿದ್ರು, ಸ್ಪಿನ್ನರ್ಸ್ಗಿಂತ ಜಾಸ್ತಿ ಓವರ್ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಆ್ಯಕ್ಚುಲಿ ಸ್ಪಿನ್ ಫ್ರೆಂಡ್ಲಿ ಪಿಚಸಲ್ಲೂ ಕೂಡ. ಫಸ್ಟ್ ಟೆಸ್ಟ್ನಲ್ಲೂ ಕೂಡ ಒಂದು 25 ಓವರ್ ಮಾಡಿದ್ರು. ಆಮೇಲೆ ಜೊತೆಗೆ ಇನ್ನೊಬ್ಬ ಪೇಸರ್ ಏನಿರ್ತಾರೆ ಅವ್ರ ಜೊತೆಗೆ ಅವ್ರಿಗೆ ಅಷ್ಟು ಓವರ್ ಕೊಡ್ತಾ ಇಲ್ಲ ಟೀಮ್ ಇಂಡಿಯಾ. ಯಾಕೆಂತಂದರೆ ಅವರು ಅಷ್ಟು ವಿಕೆಟ್ಸ್ ಸಿಗ್ತಾ ಇರಲ್ಲ, ರನ್ನು ಕೊಟ್ಬಿಡ್ತಾ ಇರ್ತಾರೆ. ಸೊ ಯಾವಾಗಲೂ ಬುಮ್ರಾನೇ ಜಾಸ್ತಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ. ಇನ್ನು ಸ್ಪಿನ್ನರ್ಸ್ ಮಿಕ್ಕಿದ್ ಮಾಡ್ತಾ ಇದ್ರು. ಸೊ ಬುಮ್ರಾ ಬದಲು ಸಿರಾಜ್ ಮತ್ತೆ ವಾಪಸ್ಸು ಪ್ಲೇಯಿಂಗ್ 11ಗೆ ಬರೋ ಚಾನ್ಸಸ್ ಇದೆ. ಅವರೇ ಮೈನ್ ಬೌಲರ್ ಆಗಿ ಪೇಸ್ ಬೌಲರ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಟೆಸ್ಟಲ್ಲಿ. ಮುಂದಿನ ಅಪ್ಡೇಟ್ನಲ್ಲಿ MI ತಂಡದ ಮಾರ್ಕ್ ಬೌಚರ್ ಏನಿದ್ದಾರೆ, ಅವರು ಏನು ಹೇಗೆ ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಹೇಗೆ ಕ್ಯಾಪ್ಟನ್ ಆಗಿ ರೀಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಟ್ರಾನ್ಸಿಷನ್ ಟೈಮ್ ಇದು. ಇಂಡಿಯನ್ ಫ್ಯಾನ್ಸ್ಗೆ ಅದು ಅರ್ಥ ಆಗೋದಿಲ್ಲ ಸಿಚುವೇಶನ್ ಏನಂತ. ಅವರು ಎಮೋಷನಲ್ ಆಗಿ ತಗೋತಾರೆ ಅದನ್ನು, ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಮಗೆ ಇದೊಂದು ಕ್ರಿಕೆಟಿಂಗ್ ಡಿಸಿಷನು, ಇದು ಆಗಲೇಬೇಕಾಗಿದೆ. ಯಾವಾಗ ಟ್ರೇಡಿಂಗ್ ವಿಂಡೋ ಓಪನ್ ಆಯಿತು, ಸೊ ಆವಾಗ ನಾವು ಈ ತೀರ್ಮಾನ ತಗೋಬೇಕಾಗ್ಬೋದು. ಆವಾಗ ಹಾರ್ದಿಕ್ ಪಾಂಡ್ಯನ ನಾವು ವಾಪಸ್ಸು ಗುಜರಾತ್ ಟೈಟಾನಿಂದ ಪರ್ಚೇಸ್ ಮಾಡಬೇಕಾಗಿ ಬಂತು. ಜೊತೆಗೆ ರೋಹಿತ್ ಶರ್ಮಾ ಕೂಡ ಇಂಡಿಯನ್ ಟೀಮ್ ಕೂಡ ಅವರು ನಾಯಕತ್ವ ವಹಿಸ್ಕೊಂಡಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಪ್ರೆಷರ್ ಇರುತ್ತೆ. ಬಂದು ಇಲ್ಲಿ ಅವರು ಕ್ಯಾಪ್ಟನ್ಶಿಪ್ ಪ್ರೆಷರ್ ಕೂಡ ತಗೊಂಡು ಲಾಸ್ಟ್ IPLನಲ್ಲೂ ಕೂಡ ಅಷ್ಟು ಬ್ಯಾಟಿಂದ ರನ್ಸ್ ಬಂದಿಲ್ಲ. ಆ್ಯಸ್ ಎ ಬ್ಯಾಟ್ಸ್ಮನ್ ಅವರು ನಮಗೆ ಪರ್ಫಾರ್ಮ್ ಮಾಡಬೇಕು ಅಂತ ನಮಗೆ ತುಂಬ ಖುಷಿ ಇದೆ, ಇಷ್ಟನೂ ಇದೆ. ಸೊ ಅವರು ಈ ಸಲ IPLಲ್ಲಿ ಆ್ಯಸ್ ಎ ಬ್ಯಾಟ್ಸ್ಮನ್ನು ವಿತೌಟ್ ಪ್ರೆಷರು ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಬೇಕು ಅನ್ನೋದಕ್ಕೋಸ್ಕರನೇ ನಾವು ಅವರ ನಾಯಕತ್ವದ ಪ್ರೆಷರ್ನ ತೆಗೆದಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವರು ರೋಹಿತ್ ಶರ್ಮಾ ವೈಫ್ ಕೂಡ ಒಂದು ಕಮೆಂಟ್ ಮಾಡಿದ್ರಂತೆ ಆ ವಿಡಿಯೋಗೆ. ರಿತಿಕಾ ಸತೇಶ್, ರೋಹಿತ್ ಶರ್ಮಾ ಅವರ ವೈಫು, ಅವರು ಸೋ ಮೆನಿ ಥಿಂಗ್ಸ್ ರಾಂಗ್ ವಿತ್ ದಿಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಿದರು. ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ರೋಹಿತ್ ಶರ್ಮಾದು ಕ್ಯಾಪ್ಟನ್ಶಿಪ್ ಹೋಗಿರೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ನಲ್ಲಿ ರವೀಂದ್ರ ಜಡೇಜಾ ಪೂರ್ತಿ ಎಂಟೈರ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಸೀರೀಸ್ಗೆ ಅನ್ಅವೈಲಬಲ್ ಆಗಿದ್ದಾರೆ, ಈಗ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಇದು ತುಂಬ ಡೇಂಜರಸ್ ಆಗುತ್ತೆ. ಸ್ವಲ್ಪ ಒಬ್ಬ ಆಲ್ರೌಂಡರ್ ಮಿಸ್ ಆಗ್ತಾರೆ ಅಂದರೆ ತುಂಬ ಕಷ್ಟ. ಯಾಕಂದರೆ ಒಳ್ಳೆ ಬ್ಯಾಲೆನ್ಸ್ ಇತ್ತು, ರನ್ಸ್ ಕೂಡ ಹೊಡ್ಕೊಡ್ತಾ ಇದ್ರು, ಮಿನಿಮಮ್ ರನ್ಸ್ ಬರ್ತಾ ಇತ್ತು, ಜೊತೆಗೆ ವಿಕೆಟ್ ಕೂಡ ಟೇಕರು. ಸೊ ಇಂಥ ಸಮಯದಲ್ಲಿ ಟೀಮ್ ಇಂಡಿಯಾಗೆ ಎಫೆಕ್ಟ್ ಅಂತೂ ಆಗುತ್ತೆ. ಯಾಕಂದರೆ ಅವ್ರ ಸ್ಥಾನನ ತುಂಬಕ್ಕೆ ಅಷ್ಟು ಸುಲಭವಾಗಿ ವಾಷಿಂಗ್ಟನ್ ಸುಂದರ್ ಕೈಲೂ ಆಗಲ್ಲ. ಬಟ್ ಕುಲ್ದೀಪ್ ಯಾದವ್ ಒಂದು ಲೆವೆಲ್ಗೆ ಟ್ರೈ ಮಾಡಿದ್ದಾರೆ, ವಿಕೆಟ್ಸ್ ತೆಗೆದಿದ್ದಾರೆ. ಬಟ್ ಆದರೂ ಕೂಡ ರವೀಂದ್ರ ಜಡೇಜಾಗೆ ರಿಪ್ಲೇಸ್ಮೆಂಟ್ ಸದ್ಯಕ್ಕೆ ಇಲ್ಲ ಟೀಮ್ ಇಂಡಿಯಾದಲ್ಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ಇದರಲ್ಲಿ ಯಾವುದೇ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.